ಓಂ ಸರ್ವಥಾಪಿತು ತಯೇವ ಉಭಯಲಿಂಗಾತ್ ಓಂ. 3ನೇ ಅಧ್ಯಾಯದ 4ನೇ ಪಾದದ 34ನೇ ಸೂತ್ರ, 5ನೆಯ ಉಭಯಲಿಂಗಾಧಿಕರಣ ಮತ್ತು 6ನೇ ಅಧಿಕರಣ ಇದರ ನಂತರ ಬರೋದು. ಇದಾದ ಬಳಿಕ 9ನೇ ಅಧಿಕರಣ. 6ನೇ ಅಧಿಕರಣ ಆಧಿಕಾರಿಕ ಅಧಿಕರಣ ಅಂತ, ಮತ್ತು 9ನೇ ಅಧಿಕರಣ. ಇದೆಲ್ಲದರ ಸಾರ ಸಂಗ್ರಹ ಈ 99ನೇ ಗದ್ಯ ಭಾಗದಲ್ಲಿ ನಡೆದಿದೆ. ಅತ್ರ ಸರ್ವೈಹಿ ತ್ಯಾವರ್ತ್ಯಂ. ಅಣುಭಾಷ್ಯದಲ್ಲಿ ಸರ್ವೈಹಿ ಅಂತ ಏನು ಬಂದಿದೆ, ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಅಂತ, ಆ ಸರ್ವೈಹಿ ಅನ್ನೋದನ್ನ ಆವರ್ತನೆ ಮಾಡ್ಕೋಬೇಕು, 2 ಸರಿ ಇಟ್ಕೋಬೇಕು. ಅದರಿಂದ ಏನಾಯಿತು ಅಂದರೆ, ಒಂದಕ್ಕೆ ಸರ್ವೈಹಿ ಅಂದರೆ ಎಲ್ಲರಿಂದಲೂ, ಎಲ್ಲ ವ್ಯಕ್ತಿಗಳಿಂದಲೂ ಅಂತ ಅರ್ಥ. ಮಾನುಷಾದಿ ಅಧಿಕಾರಿ ಪರಂ, ಮನುಷ್ಯ, ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು, ದೇವತೆಗಳು, ಹೀಗೆ 5 ಥರದ ವರ್ಗೀಕರಣಕ್ಕೆ ಸಂಬಂಧಪಟ್ಟಿದ್ದು ಒಂದು. ಅವರೆಲ್ಲರೂ ಜ್ಞಾನವನ್ನು ಪಡಿಬೇಕು ಅಂತ. ಇನ್ನೊಂದು ಆವರ್ತನ ಮಾಡ್ಕೊಂಡದ್ದಿದೆಯಲ್ಲ, ಅದಕ್ಕೆ ಆ ಜ್ಞಾನಕ್ಕೆ ಸಹಾಯಕವಾದ ಕೆಲವು ಧರ್ಮಗಳು ಅಂತ ಅರ್ಥ ಮಾಡಬೇಕು. ಇತಿ ಕರ್ತವ್ಯತ ಅಂತಂದ್ರೆ ಸಹಾಯಕ ಅಂತ ಅರ್ಥ. ಜ್ಞಾನಕ್ಕೆ ಸಹಾಯಕವಾದ ಕೆಲವು ಧರ್ಮಗಳು, ಆ ಧರ್ಮಗಳನ್ನ ಸರ್ವೈಹಿ ಅನ್ನೋ ಶಬ್ದ ಹೇಳ್ತದೆ. ಹಾಗಾದ್ರೆ ಒಟ್ಟಾರೆ ಅಭಿಪ್ರಾಯ ಏನಾಯ್ತು ಅದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಅನಾದಿ ಮುಕ್ತಿ ಯೋಗ್ಯತಾ, ಇದ್ರ ಕೆಲವು ಧರ್ಮಗಳು. ಅವು ಯಾವ್ಯಾವ ಧರ್ಮಗಳು ಅಂದ್ರೆ, ಅನಾದಿಯಾದಂತಹ ಮುಕ್ತಿ ಯೋಗ್ಯತಾ ಇರಬೇಕು, ಅದೊಂದು ಧರ್ಮ. ದೇವತಾದಿ ಸ್ವರೂಪ ಉತ್ತಮ ಪದ ಅನಾಕಾಂಕ್ಷತ್ವ. ಈ ದೇವತಾದಿ ರೂಪವಾದಂತಹ ಸ್ವೋತ್ತಮರೇನಿದ್ದಾರೆ, ಮನುಷ್ಯರಾದವರಿಗೆ ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು, ದೇವತೆಗಳು ಇವರೆಲ್ಲರೂ ಸ್ವೋತ್ತಮರು. ಅದರ ಮೇಲಿನವರಿಗೆ ಅವರ ಮೇಲಿನವರು ಸ್ವೋತ್ತಮರು. ಹೀಗೆ ದೇವತಾ ಮೊದಲಾದ ಸ್ವೋತ್ತಮರು, ತಮಗಿಂತ ಉತ್ತಮರಾದವರೇನಿದ್ದಾರೆ ಅವರ ಪದವನ್ನ ಅನಾಕಾಂಕ್ಷತ್ವ, ಬಯಸದಿರುವಿಕೆ, ಮತ್ತು ಅನಾವಿಷ್ಕರಣ, ತತ್ವವನ್ನ ಎಲ್ಲಿ ಬೇಕಾಬಿಟ್ಟಿಯಾಗಿ ಆವಿಷ್ಕರಿಸಬಾರದು, ಇದೊಂದು ಧರ್ಮ. ಇತ್ಯಾದಿ ಧರ್ಮೈಹಿ, ಅನಾವಿಷ್ಕರಣಾದಿ ರೂಪ ಧರ್ಮೈಹಿ. ಈ ಎಲ್ಲ ಧರ್ಮಗಳಿದ್ರೆ ವಿಷ್ಣು ಜ್ಞೇಯ. ಮೇಲೆ ಹೇಳಿದ ವ್ಯಕ್ತಿಗಳಿಂದ ಜ್ಞೇಯ, ಮತ್ತೆ ಅವರಲ್ಲೂ ಕೂಡ ಈ ಧರ್ಮಗಳಿದ್ರೆ ಅವಾಗ ಮಾತ್ರ ಜ್ಞೇಯ. ಅವರವರಿಗೆ ಏನೇನು ಮುಕ್ತಿ ಯೋಗ್ಯತಾ ಇರ್ತದೆ ಅದಕ್ಕೆ ತಕ್ಕಂತೇನೆ ಅವ್ರ ಜ್ಞೇಯ. ವಿಷ್ಣು ಜ್ಞೇಯ ಸಾಕ್ಷಾತ್ಕಾರ್ಯ ನ ಅನ್ಯಥಾ. ಇಲ್ಲದೆ ಹೋದ್ರೆ ಅವನು ಸಾಕ್ಷಾತ್ ಕಾರ್ಯ ಅಲ್ಲ. ಅದರಿಂದ ಏನಾಯ್ತು, ತೇನ ಯೋಗ್ಯಾನಾಮೇವ ಜ್ಞಾನ ಪ್ರಾಪ್ತಿ ನತು ಅಯೋಗ್ಯಾನಾಂ ಆಸುರ ಪ್ರಕೃತಿನಾಂ. ಅಯೋಗ್ಯರಾದಂತಹ ಆಸುರ ಪ್ರಕೃತಿಯವರಿಗೆ ಜ್ಞಾನ ಆಗೋದಿಲ್ಲ. ಅದನ್ನೆಲ್ಲಿ ಹೇಳಿದ್ದಾರೆ, ಇದೇ ಈ 34ನೇ ಸೂತ್ರ, 5ನೇ ಅಧಿಕರಣ. ಸರ್ವಥಾಪಿತೋ ತಯೇವ ಉಭಯಲಿಂಗಾತ್ ಅಂತ 34ನೇ ಸೂತ್ರದಲ್ಲಿ ಹೇಳಿದ್ದಾರೆ. ಆ ಅಧಿಕರಣದ ಸಾರವನ್ನ ಸಂಗ್ರಹಿಸಿದಾಗ ಆಯ್ತು. ಅಲ್ಲಿ ಸೂತ್ರ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅದನ್ನು ನೋಡೋಣ. ಸರ್ವಪ್ರಕಾರೇಣ ಉತ್ಸಾಹೇಪಿ ಯೇ ಜ್ಞಾನಯೋಗ್ಯಾ ತಯೇವ ಜ್ಞಾನಂ ಪ್ರಾಪ್ನುವಂತಿ ನಾಣ್ಯೇ. ಎಲ್ಲಾ ಥರದ ಉತ್ಸಾಹ ಪ್ರಯತ್ನ ಮಾಡಿದ್ರು ಯಾರಿಗೆ ಜ್ಞಾನ ಯೋಗ್ಯತೆ ಇರ್ತದೋ ಅವ್ರಿಗೆ ಮಾತ್ರ ಭಗವಂತ ತಿಳಿಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯ ಆತ್ಮ ಅಪಹತ ಪಾತ್ಮ ವಿಜರೋ ವಿಮೃತ್ಯು ವಿಶೋಕ ಅವಿಜಿಗತ್ಸ ಅಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಬರೋ ಮಾತು. ಅದು ಬ್ರಹ್ಮದೇವ ವಿರಿಂಚನಿಗೆ ಮತ್ತು ಇಂದ್ರನಿಗೆ ಏಕಕಾಲದಲ್ಲಿ ಉಪದೇಶ ಕೊಟ್ಟಿದ್ದಾರೆ. ಆದರೆ ವಿರೋಚನಿಗೆ ಅದರದ್ದು ಜ್ಞಾನ ಆಗಲಿಲ್ಲ, ತಪ್ಪು ಜ್ಞಾನ ಆಯಿತು. ಇಂದ್ರನಿಗೆ ಸರಿಯಾದ ಜ್ಞಾನ ಆಯಿತು. ಅದರಿಂದ ಯೋಗ್ಯರಿಗೆ ಜ್ಞಾನ ಪ್ರಾಪ್ತಿ, ಅಯೋಗ್ಯರಿಗೆ ವಿಪರೀತ ಜ್ಞಾನ ಪ್ರಾಪ್ತಿ.
ಈ ಥರದ ಎರಡು ಲಿಂಗಗಳು ಅಲ್ಲಿ ಕಂಡು ಬಂದಿದೆ. ಸರ್ವಥಾ ಅಂದ್ರೆ ಎಲ್ಲಾ ರೀತಿಯಾದ ಉತ್ಸಾಹ ಪ್ರಯತ್ನ ಇದ್ರೂ ಗುರುವಿನ ಬಳಿ ಹೋಗಿ ಆತನನ್ನು ಪ್ರಶ್ನಿಸಿದ್ರು ಏನೇ ಅವರವರಿಗೆ ಲಿಂಗ ಇದೆ, ಕಾರಣ ಇದೆ, ಯೋಗ್ಯತಾ ರೂಪವಾದ ಕಾರಣ, ಅವರೇ ಜ್ಞಾನವನ್ನು ಪಡಿತಾರೆ. ಅಲ್ಲಿ ಬಂದಿರೋ ವಿಷಯ, ಇಬ್ರು ಕೂಡ 32,000 ವರ್ಷ ಚತುರ್ಮುಖ ಬ್ರಹ್ಮನ ಸೇವಾ ಮಾಡಿದರು. ಆಗ ಚತುರ್ಮುಖ ಬ್ರಹ್ಮ ಯೇಷೋಂತರಕ್ಷಿಣ ಪುರುಷೋ ದೃಶ್ಯತೆ ಏಷ ಆತ್ಮ, ಅಕ್ಷಸ್ಥನಾದ ಪರಮಾತ್ಮನೇ, ಅಕ್ಷಸ್ಥನಾದಂಥ ಶ್ರೀಹರಿಯೇ ಆತ್ಮ ಅಂತ ಉಪದೇಶ ಮಾಡಿದರು. ಇಂದ್ರ ಅದನ್ನು ತಿಳ್ಕೊಂಡ, ಕಣ್ಣಿನ ಒಳಗಿದ್ದಾನೆ ಅಂತೇಳಿ. ಅದ್ರ ವಿರೋಚನ ಮಾತ್ರ ಕಣ್ಣಿನಲ್ಲಿ ಕಾಣುವ ಪ್ರತಿಬಿಂಬವೇ ಆತ್ಮ ಅಂತ ತಿಳ್ಕೊಂಡ ಅಂತ. ಹೀಗೆಲ್ಲ ಅದರ ವಿವರ ಇದೆ. ಆ ವಿವರ ಏನು ಹೆಚ್ಚಿಗೆ ಜಾಸ್ತಿ ಬೇಡ. ಇಬ್ಬರಿಗೂ ಕೂಡ ಬ್ರಹ್ಮಚರ್ಯ, ಗುರುಸೇವಾ ಮೊದಲಾದ ಉತ್ಸಾಹ ಇತ್ತು. ಆದರೆ ಜ್ಞಾನಪ್ರಾಪ್ತ ರೂಪವಾದ ಯೋಗ್ಯತಾ ಮಾತ್ರ ಭಿನ್ನವಾಗಿತ್ತು. ಆದ್ರಿಂದ ಅವರಿಗೆ ವಿಪರೀತವಾದ ಜ್ಞಾನ ಆಯಿತು. ಒಬ್ರಿಗೆ ಒಂಥರ ಜ್ಞಾನ, ಮತ್ತೊಬ್ರಿಗೆ ಮತ್ತೊಂದು ಥರ ಜ್ಞಾನ ಅಂತ ಈಗ ಅದರ ಅರ್ಥ. ಸೂತ್ರ ಭಾಷ್ಯದಲ್ಲಿ ಬಂದಿರುವ ವೇದ ವಾಕ್ಯದ ಅರ್ಥ ಏನು, ಛಾಂದೋಗ್ಯ ಭಾಷ್ಯದ ಅರ್ಥ ಹೀಗಿದೆ: ಅಂಥ ಒಬ್ಬ ಆತ್ಮನನ್ನ ನಾವು ಅನ್ವೇಷಿಸಬೇಕು, ತಿಳಿಯಬೇಕು. ಅವನು ಯಾರು? ಅಪಹತ ಪಾತ್ಮ, ದೋಷರಹಿತ, ವಿಜರಹ, ಮುಪ್ಪಿಲ್ಲದವನು, ಮತ್ತೆ ಸಾವಿಲ್ಲದವನು, ಶೋಕ ಇಲ್ಲದವನು, ಹಸಿವು ನೀರಡಿಕೆ ಇಲ್ಲದೆ ಇದ್ದವನು, ಸತ್ಯಕಾಮನಾದವನು, ಸತ್ಯ ಸಂಕಲ್ಪನಾದವನು. ಅವನ ಬಗ್ಗೆ ಅನ್ವೇಷಣೆ ಮಾಡಬೇಕು, ಜಿಜ್ಞಾಸೆ ಮಾಡಬೇಕು ಅಂತ. ಇದೊಂದು ಮಂತ್ರದ ನೆನಪು ಬಂತು ಅಂತ ಹೇಳಿದೆ ಅಷ್ಟೆ. ನೈವೇದ್ಯ ಕಾಲದಲ್ಲಿ ಮತ್ತು ಮಂಗಳಾರತಿ ಕಾಲದಲ್ಲಿ ಇಂಥದನ್ನು ಹೇಳ್ಕೋಬಹುದು. ಈಗ ನಾವು ಪಾರಂಪರಿಕವಾಗಿ ನೈವೇದ್ಯ ಮಾಡುವಾಗ, ಮಂಗಳಾರತಿ ಮಾಡುವಾಗ ದೇವತಾ ಪೂಜಾ ಪುಸ್ತಕದಲ್ಲಿರೋ ಮಂತ್ರಗಳನ್ನ ಹೇಳ್ತಾ ಇರ್ತೇವೆ. ನೈವೇದ್ಯ ಮಾಡುವಾಗ ಭಗವಂತನಿಗೆ ಅದೆಲ್ಲವೂ ಕೂಡ ಒಂದು ರೀತಿಯಾದ ಅಧ್ಯಯನನೇ ಆಗಬೇಕು. ನಮ್ಮ ಸಂಪೂರ್ಣ ಪೂಜಾ ಅಂತ ಅನ್ನೋದು ಅಪ್ಗ್ರೇಡ್ ಆಗಬೇಕು. ಅದಕ್ಕಾಗಿ ನೈವೇದ್ಯ ಮಾಡುವಾಗ, ಮಂಗಳಾರತಿ ಮಾಡುವಾಗ, ನೈವೇದ್ಯ ಮಾಡುವಾಗ ಭಗವಂತನಿಗೆ ನಿವೇದನೆ ಮಾಡ್ತಿರ್ತೀವಿ. ವಾಸ್ತವಿಕವಾಗಿ ಅವನು ಅವಿಧಿಗತ್ ಸಹ ಅಪಿಪಾಸಹ, ಹಸಿವು ನೀರಡಿಕೆ ಇಲ್ಲದೆ ಇದ್ದವನು ಅಂತ ಅವನನ್ನು ಉಪಾಸನೆ ಮಾಡಬೇಕು. ಮಂಗಳಾರತಿ ಮಾಡುವಾಗ ಭಗವಂತನ ವ್ಯಕ್ತಿತ್ವಕ್ಕೆ ನಾವು ದೀಪ ತೋರಿಸ್ತಾ ಇರ್ತೇವೆ. ದೀಪದ ಬೆಳಕಿನಲ್ಲಿ ಅವನ ವ್ಯಕ್ತಿತ್ವವನ್ನು ನಾವು ನೋಡೋದು ಅಂತ ಅರ್ಥ, ಬೇರೆ ಏನಲ್ಲ. ಈ ನಾವು ಹಚ್ಚುವಂಥ ಎಣ್ಣೆ ದೀಪ, ತುಪ್ಪದ ದೀಪ ಅಂತ ಅನ್ನೋದು ಜ್ಞಾನದ ದೀಪಕ್ಕೆ ಸಂಕೇತ. ಆದ್ರಿಂದ ಅನ್ವೇಷ್ಟವ್ಯ ಅಥವಾ ವಿಜಿಜ್ಞಾಸಿತವ್ಯ, ಜ್ಞಾನದ ದೀಪದ ಬೆಳಕಿನಲ್ಲಿ, ಶಾಸ್ತ್ರಗಳೆಂಬ ದೀಪದ ಬೆಳಕಿನಲ್ಲಿ ಅವನನ್ನು ನಾವು ಅನ್ವೇಷಿಸಬೇಕು, ಅವನ ಬಗ್ಗೆ ತಿಳಿಯಬೇಕು ಅಂತ ಇದೊಂದು ಮಂತ್ರವನ್ನ ಪೂಜಾ ಕಾಲದಲ್ಲಿ ಹೇಳಬಹುದು. ಹೀಗೆ ಇದು ಉಭಯ ಲಿಂಗಾಧಿಕರಣದ ಮೊದಲನೇ ಸೂತ್ರ. ಜೀವ ಸ್ವಭಾವ ಯಾವತ್ತೂ ಬದಲಾಗೋದಿಲ್ಲ, ಅದನ್ನ ಅನಭಿಭವಂಚ ದರ್ಶಯತಿ ಅಂತ 35ನೇ ಸೂತ್ರದಲ್ಲಿ ಹೇಳ್ತಾರೆ. ದೈವೀಮೇವ ಸಂಪತ್ತಿಂ ದೇವಾಹ ಅಭಿಗಚ್ಚಂತಿ, ಆಸುರೀಮೇವ ಚ ಆಸುರಾಹ, ನೈವ ಏತಯೋ ಅಭಿಭವ ಕದಾಚಿತ್ ಸ್ವಭಾವ ಇವ ಹಿ ಅವತಿಷ್ಠತೆ. ಯಾವತ್ತೂ ದೇವತೆಗಳು ತಮ್ಮ ತಮ್ಮ ಸ್ವಭಾವವನ್ನೇ ಪಡಿತಾರೆ, ಆ ಸ್ವಭಾವಕ್ಕನುಸಾರವಾಗಿ ಮುಂದುವರಿತಾರೆ. ಮತ್ತೆ ಅಸುರರು ಆಸುರಿ ಸಂಪತ್ತನ್ನೇ ಹೊಂದುತ್ತಾರೆ, ಅವರವ್ರ ಸ್ವಭಾವ ಯಾವತ್ತೂ ಹೋಗೋದಿಲ್ಲ ಅಂತದ್ರ ತಾತ್ಪರ್ಯ. ಈ ಅಂತರಾಚಾಪಿತ ತದೃಷ್ಟೇ ಮುಂದೆ 36ನೇ ಸೂತ್ರ ಇದೆ. ಒಂದು ಕಡೆ ತತ್ವಜ್ಞಾನ ಸಾತ್ವಿಕರಿಗೆ ಮತ್ತು ತಾಮಸರಿಗೆ ವಿಪರೀತ ಜ್ಞಾನ. ಅದರ ನಡುವಿರುವಂತಹ ಮಿಶ್ರ ಜೀವರಿಗೂ ಕೂಡ ಅವರವ್ರದೇ ಆದಂತಹ ಒಂದು ಸ್ವಭಾವ ಇರ್ತದೆ. ಆ ಸ್ವಭಾವಕ್ಕೆ ತಕ್ಕಂತೆ ಆಗ್ತದೆ. ಮಿಶ್ರ ಜೀವರ ಸ್ವಭಾವಕ್ಕೂ ಕೂಡ ನಾಶ ಇಲ್ಲ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಮುಂದೆ ಅಪಿಸ್ಮರ್ಯತೆ ಅಂತ 37ನೇ ಸೂತ್ರ. ಅದರಲ್ಲಿ ಅಸುರಾಹ ಆಸುರೇಣೈವ ಸ್ವಭಾವೇನ ಚ ಕರ್ಮಣ ಜ್ಞಾನೇನ ವಿಪರೀತೇನ ತಮೋಜಾಂತಿ ವಿನಿಶ್ಚಯಾತ್. ಅಸುರರು ತಮ್ಮ ಆಸುರ ಸ್ವಭಾವಕ್ಕನುಸಾರವಾಗಿ ಮತ್ತೆ ಅದಕ್ಕನುಸಾರವಾದ ಕರ್ಮ ಮಾಡಿ ತಪ್ಪು ಜ್ಞಾನವನ್ನು ಪಡೆದು
ಮುಕ್ತಿಗೆ ಹೋಗ್ತಾರೆ ಅಂತ ಅದರ ತಾತ್ಪರ್ಯ. ಮುಂದೆ ದೇವತೆಗಳು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಸದ್ಗತಿಯನ್ನು ಪಡಿತಾರೆ. ನಾನಯೋ ಅನ್ಯಥಾಭಾವ ಕದಾಚಿತ್ ಕ್ವಾಪಿ ವಿದ್ಯತೆ ಮಾನುಷಾ ಮಿಶ್ರಮತಯ ವಿಮಿಶ್ರಗತಯೋಪಿ ಚ. ಮಾನುಷರು ಅಂದ್ರೆ ಇಲ್ಲಿ ರಾಜಸರು ಅಂತ ಅರ್ಥ. ಅವರಿಗೆ ಸುಖ ದುಃಖ ಮಿಶ್ರವಾದಂಥ ಗತಿಯೇ ಆಗ್ತದೆ ಅವತ್ತು. ಯಾಕೆಂದ್ರೆ ಮಿಶ್ರವಾದ ಸ್ವಭಾವ ಇದ್ದವರಾದ್ರಿಂದ. ಮುಂದೆ ಅತಸ್ತು ಇತರಜ್ಯಾಯೋ ಲಿಂಗಾಚ್ಯವು ಮತ್ತು 39ನೇ ಸೂತ್ರ ಇದೆ. ದೇವತೆಗಳ ಸಂಖ್ಯೆಗಿಂತ ಯಾವತ್ತು ಸಾತ್ವಿಕರ ಸಂಖ್ಯೆಗಿಂತ ತಾಮಸರ ಸಂಖ್ಯೆ ಜಾಸ್ತಿ ಇರ್ತದೆ, ಅಸುರರ ಸಂಖ್ಯೆನೇ ಜಾಸ್ತಿ ಇರ್ತದೆ. ತಸ್ಮಾನ ಜನತಾಮಿಯಾತ್ ಇತಿ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತದು. ಬ್ರಹ್ಮಪುರಾಣದಲ್ಲೂ ಆಗಿದೆ. ಜನರ ಸಂಪರ್ಕ ಜಾಸ್ತಿ ಮಾಡಬಾರ್ದು. ಯಾಕಂದ್ರೆ ಅಸುರ ಬಹುಲ ಯಸ್ಮಾತ್, ಅಸುರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರ ಬೌದ್ಧಿಕ ಸಂಕ್ರಮಣ, ಬೌದ್ಧಿಕ ಸಹವಾಸದಿಂದಾಗಿ ನಮಗೂ ತೊಂದರೆ ಆಗೋದ್ರಿಂದ ತಸ್ಮಾನ ಜನತಾ ಮಿಯಾತ್, ಅದರಿಂದ ಜನರ ಹತ್ರ ಜಾಸ್ತಿ ಹೋಗಬಾರ್ದು, ಜನರ ಗುಂಪಿನಲ್ಲಿ ಬೆರೀಬಾರದು. ದೈಹಿಕ ಶುದ್ಧತೆ, ಮಡಿ ಮೀಲಿಗೆ ಇತ್ಯಾದಿಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು, ಹಾಗೆ ಬೌದ್ಧಿಕ ಸಹವಾಸದಿಂದಲೂ ಕೂಡ ದೂರ ಇರಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಬ್ರಹ್ಮಪುರಾಣದ ಮಾತು ಕೂಡ ಹೇಳ್ತದೆ. ಕನೀಯಸಾಹ ಏವಾಹ ಜಾಯಾಂಸಹ ಅಸುರಾಹ. ದೇವತೆಗಳು ಕನಿಷ್ಠ ಸಂಖ್ಯೆ, ಕಡಿಮೆ ಸಂಖ್ಯೆಯಲ್ಲಿರ್ತಾರೆ, ರಾಕ್ಷಸರು ಬಹುಸಂಖ್ಯೆಯಲ್ಲಿರ್ತಾರೆ ಅಂತ ಕೂಡ ಹೇಳಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ ಇವೆಲ್ಲ. ಈ ಅಧಿಕರಣದಲ್ಲಿ ಮುಂದೆ ಬರುವುದು 40ನೇ ಸೂತ್ರ. ತದ್ಭೂತಸ್ಯತು ತದ್ಭಾವ ಜೈಮಿನೇರಪಿ ನಿಯಮ ಅತದ್ರೂಪ ಅಭಾವೇಭ್ಯ ಅಂತ. ಅಲ್ಲಿಯೂ ಕೂಡ ಇದೇ ವಿಷಯನೇ ಹೇಳಿದ್ದಾರೆ. ದೇವತೆಗಳಿಗೆ ಸಹಜವಾಗಿ ಭಗವಂತನ ಬಗ್ಗೆ ಭಕ್ತಿ ಇರ್ತದೆ, ಆದರೆ ಅವರು ಶಾಪ ಇತ್ಯಾದಿ ಕಾರಣದಿಂದ ಪ್ರಹ್ಲಾದಾದಿಗಳ ರೂಪವನ್ನು ಪಡೀತಾರೆ ಅಂತ. ದೇವ ಶಾಪಾಭಿಭೂತತ್ವಾತ್ ಪ್ರಹ್ಲಾದಾದ್ಯ ಪ್ರಭುವಿರೆ ಅಧ್ಯಾತ್ಮ ಅನ್ನೋ ಗ್ರಂಥವನ್ನು ಅಲ್ಲಿ ಆಚಾರ್ಯ ಉದ್ಧರಿಸ್ತಾರೆ. ಇನ್ನೊಂದು ಮುಖ್ಯವಾದ ಐತರಿ ಉಪನಿಷತ್ನಲ್ಲಿ ಬರುವಂತಹ ಮಾತು. ತಮ್ ಭೂತಿರಿತಿ ದೇವಾ ಉಪಾಸಾಂಚಕ್ರೇ ತೇ ಬಭೂವು ತದ್ಧಾಪ್ಯೇತರ್ಹಿ ಸುಪ್ತೋ ಭೂರ್ಭೂರಿತ್ಯೇವ ಪೃಷ್ಪಸಿತಿ ಅಭೂತಿರಿತ್ಯಸುರಾಹ ತೇಹ ಪರಾಬಭೂವು ಇತಿ ದೇವಾಸುರಾಣ ಭಾವಾಭಾವ ಶ್ರುತೇಶ್ಚ. ಈ ದೇವತೆಗಳು ಪರಮಾತ್ಮನನ್ನ ಭೂತಿ ಅಂತ ಉಪಾಸನೆ ಮಾಡಿದ್ರು. ಆದ್ರಿಂದ ಅವರು ಬಹು, ತಾವು ಕೂಡ ಆ ಜ್ಞಾನೇಶ್ವರ್ಯಾದಿ ಗುಣಗಳ ಸಂಪತ್ತಿಯನ್ನು ಪಡೆದರು. ಭೂತಿ ಅಂದ್ರೆ ಜ್ಞಾನೇಶ್ವರ್ಯ ಪ್ರದ ಅಂತಾನೆ ಅರ್ಥ. ಆದ್ರಿಂದ ಇವತ್ತು ಕೂಡ ಮಲಗಿದ ವ್ಯಕ್ತಿಯಲ್ಲಿ ಮುಖ್ಯ ಪ್ರಾಣ ಇದ್ದು ಭೂಹು ಅಂತ ಅವರಲ್ಲಿ ಆ ಗೊರಕೆ ರೂಪದಿಂದ ಶಬ್ದ ಕೇಳಿ ಬರ್ತದೆ, ಅಲ್ಲಿ ಶ್ವಾಸೋಚ್ಛ್ವಾಸ ನಡೆಸ್ತಾ ಇರ್ತಾನೆ. ಆದ್ರೆ ಅಸುರರು ಭಗವಂತನನ್ನು ಅಭೂತಿಗೆ ಕಾರಣ, ಅವನು ನಮಗೆ ದಾರಿದ್ರ್ಯವನ್ನು ಕೊಟ್ಟ, ಅಮಂಗಳವನ್ನು ಕೊಟ್ಟ ಅಂತ ಉಪಾಸನೆ ಅಂತ ಹಾಗೆ ಭಾವಿಸಿ, ಉಪಾಸನೆ ಮಾಡುವುದಂದ್ರೆ ಅವ್ರೇನು ಪೂಜೆ ಮಾಡ್ತಾರಂತಲ್ಲ, ಹಾಗೆ ಭಾವಿಸಿ ಜ್ಞಾನೇಶ್ವರ್ಯಾದಿ ಗುಣರಹಿತರು ಆದರು ಅಂತ ಅರ್ಥ. ಅಲ್ಲಿಗೆ ಈ ಉಭಯ ಲಿಂಗಾಧಿಕರಣದ ಸಾರವನ್ನು ಸಂಗ್ರಹಿಸುವ 99ನೇ ಗದ್ಯ ಭಾಗದಲ್ಲಿ ಅದರಲ್ಲಿ ಒಂದು ಭಾಗ ಸಮಾಪ್ತವಾಗಿದೆ.